ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತು ಬಂದು ಅಮ್ಮ ಬೆಳಗ್ಗೆನೇ ಜಾಮೂನ್ನ ರೆಡಿ ಮಾಡ್ತಾಯಿದ್ದಾರೆ. ಬಿಕಾಸ್ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಇವತ್ತು ಏನೇನೆಲ್ಲ ಮಾಡಿದೆ ಅಂತ ಬನ್ನಿ ನೋಡೋಣ. ಮೊದಲಿಗೆ ಅಮ್ಮ ಬಂದುಬಿಟ್ಟು ಜಾಮೂನ್ನ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ಲು ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ರು ಅಮ್ಮ. ಇವತ್ತು ನಾವೆಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಮ್ಮನೂ ಕೂಡ ಮನೆಯಲ್ಲಿ ಸ್ವೀಟ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾಡ್ತಾಯಿದ್ರು. ಮೊದಲಿಗೆ ಜಾಮೂನ್ ಮಾಡ್ತಿದ್ರು, ಆಮೇಲೆ ನಾನ್ ವೆಜ್ ವೆರೈಟೀಸ್ಗೂ ರೆಡಿ ಮಾಡ್ಕೋತಾಯಿದ್ರು. ಅಲ್ಲೇ ತಿಂದ್ಕೊಂಡು ಅದಾದಮೇಲೆ ಬಸ್ ಹತ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವತ್ತು ಕೂಡ ಸಡನ್ ಪ್ಲ್ಯಾನು, ನಾವೆಲ್ಲೋ ಹೋಗಬೇಕಾಗಿತ್ತು. ಬಟ್ ಸ್ವಲ್ಪ ನಿಯರ್ ಬೈ ಬೇಕು ಅಂತ ಹತ್ರದಲ್ಲೇ ಇರುವಂತಹ ಕಲ್ಮಿ ಫ್ಯಾಕ್ಟ್ರಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಅಂತ ಹೊರಡ್ತಿದ್ವಿ. ಮೊದಲಿಗೆ ಅವರಿಬ್ಬರು ಏನೋ ಕೇಕ್ ತೊಗೋಬೇಕು ಅಂತ ಹೋಗ್ತಾಯಿದ್ರು. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಟೇಸ್ಟ್ ಹೇಗಿತ್ತು, ಹೆಸರು ಕಲ್ಮಿ ಫ್ಯಾಕ್ಟ್ರಿ ಅಂತ ಇದೆ. ಸೊ ಮೇ ಬಿ ಇಲ್ಲಿ ಕಲ್ಮಿ ಫೇಮಸ್ ಏನೋ ಅಂದ್ಕೊಂಡು ಹೋದ್ವಿ. ಹೌದು, ಅಲ್ಲಿ ಆ್ಯಕ್ಚುಲಿ ಕಲ್ಮಿ ಅಂದರೆ ತುಂಬಾ ಫೇಮಸ್, ತುಂಬಾ ಚೆನ್ನಾಗೂ ಕೂಡ ಇತ್ತು ಟೇಸ್ಟ್. ಮೊದಲಿಗೆ ಹೋಗಿದ್ದಾದಮೇಲೆ ಕೇಕ್ನ ತೊಗೊಂಡು ಬಂದಿದ್ದರು ನನ್ನ ಫ್ರೆಂಡ್ಸ್. ಸೊ ಅಲ್ಲಿ ಮೊದಲಿಗೆ ಕೇಕ್ನ ಕಟ್ ಮಾಡಿದ್ವಿ. ತುಂಬಾ ದಿನಗಳಾಗೋಗಿತ್ತು. ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲೂ ಹೊರಗಡೆನೇ ಬಂದಿರಲಿಲ್ಲ ನಾನು ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ. ಫೈನಲಿ ಅವತ್ತು ಫುಲ್ ಡೇನ ಸ್ಪೆಂಡ್ ಮಾಡಿದ್ವಿ. ತುಂಬ ದಿನಗಳ ನಂತರ ತುಂಬ ಫ್ರೀ ಟೈಮ್ ಸಿಕ್ಕಿದೆ ಅಂತ. ಸೊ ನೋಡ್ತಾ ಇದ್ದಲ್ಲ, ಇದೇ ರೀತಿ ಇತ್ತು ಕಲ್ಮಿ ಫ್ಯಾಕ್ಟ್ರಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಾವು ಆಬ್ವಿಯಸ್ಲಿ ಕಲ್ಮಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಕಲ್ಮಿ ತೊಗೊಳ್ಳೇಬೇಕು. ಸೊ ಕಲ್ಮಿ ಆ್ಯಂಡ್ ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅದು ಮಾಡೋಕ್ಕಿಂತ ಮುಂಚೆ ಏನು ಮಾಡಿದ್ವಿ ಅಂದರೆ, ನಾನು ನನ್ನ ಫ್ರೆಂಡ್ಸ್ ಕೇಕ್ನ ಕಟ್ ಮಾಡೋದನ್ನು ಮೊದಲು ಮುಗಿಸ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರ ಕೇಕ್ನ ಕಟ್ ಮಾಡ್ತಾಯಿದ್ದೆ. ಕೇಕ್ ಕಟ್ ಮಾಡಿದ ಆದಮೇಲೆ ನಾವು ಫುಡ್ನ ಆರ್ಡರ್ ಮಾಡಿ ತಿನ್ನೋದು. ಅದಾದಮೇಲೆ ಫೋಟೋಸ್ನ ತೊಗೊಂಡ್ವಿ ಒಂದೆರಡು. ಆ್ಯಕ್ಚುಲಿ ಅದೆಲ್ಲ ಮುಗಿದ್ಮೇಲೆ ಸ್ವಲ್ಪನೇ ಇಲ್ಲಿ ತಿಂದಿದ್ದೆ ನಾನು. ಮನೇಲಿ ಅಮ್ಮ ಹೇಳಿದರು ವೆರೈಟೀಸ್ ಮಾಡ್ತೀನಿ ಅಂತ. ಸೊ ಮನೇಲಿ ತಿನ್ನಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರಲ್ಲ ಅಂತ. ಇಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಬೇರೆ ಬ್ಲ್ಯಾಕ್ ಚಿಕನ್ ಬಿರಿಯಾನಿ, ಚಿಕನ್ ಕುರ್ಮಾ ಮತ್ತು ಚಿಲ್ಲಿ ಕಬಾಬ್ ಎಲ್ಲ ಥರ ವೆರೈಟೀಸ್ ಜಾಮೂನ್ಗೆಲ್ಲ ಮಾಡಿದರು. ಸೊ ಅದನ್ನು ಕೂಡ ಟೇಸ್ಟ್ ಮಾಡಿದೆ. ನನಗಂತೂ ಆಬ್ವಿಯಸ್ಲಿ ಮನೆ ಫುಡ್ಡೇ ತುಂಬಾ ಇಷ್ಟ ಆಗೋದು. ಹೊರಗಡೆ ಫುಡ್ ನನಗೆ ಇಷ್ಟ ಆಗೋದಿಲ್ಲ. ಅದರಲ್ಲೂ ಅಮ್ಮ ಮಾಡೋ ನಾನ್ ವೆಜ್ ವೆರೈಟಿ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ತಿಂದಿದ್ದಾದಮೇಲೆ ಫ್ಯಾಮಿಲಿ ಜೊತೆ ಕೇಕ್ ಕಟ್ಟಿಂಗ್ನ ಮಾಡಿದೆ. ಅಕ್ಕ ಕೂಡ ನನಗೋಸ್ಕರ ಬಂದಿದ್ದರು ಪೈಜಿಯಿಂದ. ಸೊ ಅದಾದಮೇಲೆ ಅಕ್ಕ ಚಾಕ್ಲೇಟ್ನ ಕೊಟ್ಟರು ಆ್ಯಂಡ್ ಆಲ್ಸೋ ಸ್ಮಾರ್ಟ್ ವಾಚ್ ಕೂಡ ಗಿಫ್ಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅವತ್ತಿನ ಡೇ. ನನ್ನ ಬರ್ಡೇ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.